ಕೇಂದ್ರ ಸರ್ಕಾರದ ಆದೇಶಕ್ಕೆ ವಿರುದ್ಧವಾಗಿ ಕುಂಬಳಿಯಲ್ಲಿ ಆರಂಭಗೊಂಡ ಟೋಲ್ಗೇಟ್ನ ವಿರುದ್ಧ ನಾಗರಿಕರ ಆಕ್ರೋಶ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವಂತೆಯೇ ಡಿವೈಎಫ್ಐ, ಎಸ್ಎಫ್ಐ, ಯೂತ್ ಲೀಗ್ ಕಾರ್ಯಕರ್ತರು ನೇರ ಟೋಲ್ಗೇಟ್ಗೆ ನುಗ್ಗಿ ಪ್ರತಿಭಟಿಸಿದ್ದಾರೆ. ನಿಯಂತ್ರಿಸಲಾಗದ ರೀತಿಯಲ್ಲಿ ಭುಗಿಲೆದ ನಾಗರಿಕರ ಆಕ್ರೋಶ ವಿಕೋಪಕ್ಕೆ ತಿರುಗಿ ಟೋಲ್ಗೇಟ್ನ ಕ್ಯಾಮೆರಾ ಸಹಿತ ಎಲ್ಲವನ್ನ ಪ್ರತಿಭಟನಾ ನಿರತರು ಆಕ್ರಮಿಸಿ ಧ್ವಂಸಗೊಳಿಸಿದ್ದಾರೆ. ಟೋಲ್ ಪ್ಲಾಜಾದಲ್ಲಿ ರಾತ್ರಿ ನಡೆದ ಈ ಸಂಘರ್ಷಭರಿತ ವಾತಾವರಣವನ್ನು ನಿಯಂತ್ರಿಸಲಾಗದೆ ಪೊಲೀಸರು ಪೇಚಿಗೆ ಸಿಲುಕಿದ ಘಟನೆ ಕೂಡ ನಡೆಯಿತು. ಹೆದ್ದಾರಿಯಲ್ಲಿ ದೊಂದಿ ಹಿಡಿದು ಸಾಗಿದ ಎಡರಂಗ ಪ್ರತಿಭಟನಾ ನಿರತರು ಟೋಲ್ ಪ್ಲಾಜಾ ತಲುಪಿದ ಬಳಿಕ ಯೂತ್ ಲೀಗ್ ಮೆರವಣಿಗೆಯು ತಲುಪಿತು. ಈ ಮೊದಲೇ ನಾನಾ ಕಡೆಯಿಂದ ಬಂದ ನಾಗರಿಕರ ಬೆಂಬಲದಿಂದ ಟೋಲ್ ಪ್ಲಾಜಾ ಪರಿಸರ ಜಾತ್ರೆಯ ವಾತಾವರಣ ಸೃಷ್ಟಿಸಿತ್ತು. ಅಲ್ಲಿ ಯಾರಿಗೂ ಜಾಗವಿಲ್ಲದೆ ಹೆದ್ದಾರಿ ಸಂಚಾರವೇ ಬಂದ್ ಆಗುವ ಜನಜಾತ್ರೆ ನೆರೆದಿತ್ತು. ಈ ಮಧ್ಯೆ ಬೇಡವೇ ಬೇಡ, ಕುಂಬಳಿಯಲ್ಲಿ ಅನಧಿಕೃತ ಟೋಲ್ ಬೇಡ ಎಂಬ ಘೋಷಣೆಗಳೊಂದಿಗೆ ಆಕ್ರಮಣ ನಡೆಯಿತು. പ്രിയപ്പെട്ട സമരവോളന്റിയർമാരോട് മുഴുവൻ ആളുകളും മുന്നോട്ട് വരിക. ಜನಜಂಗುಳಿಯ ಪ್ರತಿಭಟನೆಯನ್ನ ಪೊಲೀಸರು ತಡೆಯಲು ವಿಫಲರಾದರು. ಕುಂಬಳೆ ಸಮೀಪದಲ್ಲಿ ಆರಂಭಗೊಂಡ ನೂತನ ಟೋಲ್ ಪ್ಲಾಜಾ ವಿರುದ್ಧವಾಗಿ ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ಮುಂದಾಳತ್ವದಲ್ಲಿ ನಾಗರಿಕ ಕ್ರಿಯಾ ಸಮಿತಿ ಆರಂಭಿಸಿರುವ ಅನಿರ್ದಿಷ್ಟಾವಧಿ ಪ್ರತಿಭಟನಾ ಸತ್ಯಾಗ್ರಹಕ್ಕೆ ವ್ಯಾಪಕ ಜನ ಬೆಂಬಲ ವ್ಯಕ್ತವಾಗುತ್ತಿರುವಂತೆಯೇ ಜಿಲ್ಲಾಧಿಕಾರಿ ಸಮಕ್ಷಮ ನಡೆದ ಅಧಿಕೃತ ಸಭೆ ವಿಫಲವಾಗಿತ್ತು. ಜಿಲ್ಲೆಯ ಎಲ್ಲ ಶಾಸಕರನ್ನ ಆಹ್ವಾನಿಸಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಪ್ರತಿನಿಧಿಗಳ ಸಮಕ್ಷಮ ಕಾಸರಗೋಡು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಜಿಲ್ಲಾಧಿಕಾರಿಗಳು ಮಾತುಕತೆಯನ್ನ ಸಹ ನಡೆಸಿದ್ರು. പ്രിയപ്പെട്ടവരെ, ഇവിടെ ആരംഭിച്ചിട്ടുള്ള ഈ സമരം ഒരു വലിയ ജനകീയ സമരമായി മാറുന്നതിന്റെ സൂചനയാണ് നാം കണ്ടുകൊണ്ടിരിക്കുന്നത്. സ്വാഭാവികമായും ഈ സമരം എന്ന് പറയുന്നത് ഈ നാടിന്റെ ജനങ്ങളുടെ സമരമാണ്. ഈ സമരത്തിൽ അണിനിരക്കുന്നത് കക്ഷി രാഷ്ട്രീയത്തിന് ರೆಹಮಾನುದ್ಯಾವರ ವಿ4 ನ್ಯೂಸ್ ಮಂಜೇಶ್ವರ.